ಅಕ್ಕ ಬನ್ನಿ, ಒಂದೇ ಒಂದು ನಿಮಿಷ ಆ ಕಡೆ ಹೋಗೋಣ ಸರ್. ಈ ಕಡೆ ಹೋಗೋಣ. ನಾನು ಆಲ್ರೆಡಿ 2 to 3 times ನಾನು BMTCಗೆ ಹೆಲ್ಪ್ ಲೈನ್ ನಂಬರ್ಗೆ ತುಂಬಾ ಸರಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಯಾಕಂದ್ರೆ ನಾವು ಬರೋದು ಗೊರಗುಂಟೆಪಾಳ್ಯ ಸೈಡ್ ಇಂದ, ನಾವ್ 2 ಬಸ್ಸಸ್ ಕ್ಯಾಚ್ ಮಾಡ್ಬೇಕು. ಆಲ್ರೆಡಿ ಇವಾಗ ನೋಡಿ 8:50 ಆಗಿದೆ. ನಮ್ಮ ಆಫೀಸು ಸಿಲ್ಕ್ ಬೋರ್ಡ್ ಅಲ್ಲಿ ಇರೋದು. 9 o'clock ಚೆಕ್ ಇನ್ ಟೈಮು. ನಮ್ಗೆ ಇದೇ ತರ ಪ್ರಾಬ್ಲಮ್ ಆಗ್ತದೆ. ಆಲ್ರೆಡಿ 3-4 times ನಾನು ಮಾಡಿದ್ರು ಅವ್ರು ಏನಂತಾರೆ, ಬರುತ್ತೆ ವೇಟ್ ಮಾಡಿ ಅಂತ ಅಂತಾರೆ. ಆಕ್ಚುಲಿ ನಮ್ಗೆ ಹೆಂಗ್ ಬಸ್ಸಸ್ ಬೇಕು ಅಂದ್ರೆ ಇವ್ರೇನ್ ಮಾಡ್ತಾರೆ, ಅಟ್ ಎ ಟೈಮು 5-6 ಬಸ್ಸಸ್ ಬರುತ್ತೆ. ಇವಾಗ್ಲೂ ಅಷ್ಟೇ ನಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವಾಗ ನಾವು ಹತ್ತುವಾಗ ಎಷ್ಟು ರಶ್ ಇತ್ತು ಅಂದ್ರೆ ಹಿಂದಗಡೆ 510 ಒಂದು ಕೆಂಗೇರಿ ಗಾಡಿ ಖಾಲಿನೇ ಇತ್ತು, ಜನ ಇಲ್ಲ. ಈ ತರ ಆಗತ್ತೆ. ಹಿಂದಿಂದನೇ ಬಸ್ ಬಿಡಬಾರ್ದು. ಅವ್ರು ಅಟ್ಲೀಸ್ಟ್ ಒಂದ್ 5-6 minutes ಗೆ ಗ್ಯಾಪ್, ಇಂಟರ್ವಲ್ ಗ್ಯಾಪ್ ಅಲ್ಲಿ ಕೊಟ್ರೆ ಎಷ್ಟು ಜನಕ್ಕೆ ಯೂಸ್ ಆಗತ್ತೆ ಅಂತಂದ್ರೆ ಅಷ್ಟು ಜನಕ್ಕೆ ಯೂಸ್ ಆಗತ್ತೆ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ ಅವ್ರು ಅಟ್ ಎ ಟೈಮ್ ಬಿಟ್ಟಾಗ ಒಂದ್ ಸ್ಟಾಪ್ ಅಲ್ಲಿ ಮಿನಿಮಮ್ 20-25 ಜನ ನಿಂತಿರ್ತಾನೆ. 15 minutes to 20 minutes ಅಂದ್ರೆ ಯೂಶಲಿ ಎಲ್ರು ಬರೋ ಟೈಮು. ನಮ್ಗೆ ಮೇನ್ 7:30 to ಅಟ್ಲೀಸ್ಟ್ 8:30 ತನಕ ಪೀಕ್ ಅವರ್ಸ್ ಎಲ್ರಿಗೂ, ಸ್ಕೂಲು, ಕಾಲೇಜಸ್, ಕೆಲ್ಸಕ್ಕೆ ಹೋಗೋರ್ಗೆಲ್ಲ. ಆ ಟೈಮಲ್ಲಿ ನಮ್ಗೆ ಬಸ್ ಸಿಗ್ತಾ ಇಲ್ಲ ಸರ್. ಇವಾಗ್ಲೂ ಎಷ್ಟು ರಶ್ ಅಲ್ಲಿ ಬಂದಿದೀವಿ ಅಂದ್ರೆ ಇವಾಗ ನಾವು ಆಫೀಸ್ಗೆ ಹೋಗಿ ಬೈಸ್ಕೋಬೇಕು. ಅಂದ್ರೆ ಮೇಡಮ್ ನಿಮಗೆ ಇನ್ನೂ ಹೆಚ್ಚಿನ ಬಸ್ಗಳ ಅವಶ್ಯಕತೆ ಇದೆ ಅಂತಾನ ಮೇಡಮ್? ಬಸ್ ಅವಶ್ಯಕತೆನೂ ಇದೆ. ಇಲ್ಲ ಬಸ್ ಇದ್ರೂನು ಅಟ್ ಎ ಟೈಮ್ ಯಾಕೆ 5-6 ಬಸ್ ಒಂದೇ ಟೈಮ್ ಬಿಡ್ಬೇಕು? ಅಟ್ಲೀಸ್ಟ್ 7:30ಗೆ, 7:35 ಒಂದು, ಇಲ್ಲ 7:37 ಒಂದು, ಇಲ್ಲ 7 minutes 5 minutes ಬಿಡಿ. 10 minutes ಆದ್ರೂ ಪ್ರಾಬ್ಲಮ್ ಸರ್. ತುಂಬಾ ಜನ ಬಂದು ನಿಂತ್ಕೊಂಡ್ ಬಿಡ್ತಾರೆ ಸ್ಟಾಪ್ ಅಲ್ಲಿ. ಇನ್ನೂ ಒಂದಾಗತ್ತೆ, ಬಸ್ ಲೋಡ್ ಆದ್ಮೇಲೆ ಸ್ಟಾಪ್ ಅಲ್ಲಿ ನಿಲ್ಸಲ್ಲ, ಸ್ಟಾಪ್ ಕೊಡೋದು ಇಲ್ಲ. ತುಂಬಾ ಟ್ರಬಲ್ ಇದೆ ನಮ್ಗೆ. ನಾವು ಎಲ್ಲಿಂದ ಎಲ್ಲಿಗೆ ಓಡಾಡ್ತೀರಿ? ಎಷ್ಟು ಗಂಟೆಗಳು ತೆಗೆದುಕೊಳ್ಳುತ್ತೆ ಮೇಡಮ್ ಓಡಾಡ್ಲಿಕ್ಕೆ? ಸರ್ ನಮಗ್ ಮಿನಿಮಮ್ ಅಂದ್ರೆ 2 hours ಬೇಕು ಸರ್ ನಮ್ ಸ್ಟಾಪ್ ಇಂದ ಇಲ್ಲಿಗೆ. ಅಟ್ಲೀಸ್ಟ್ ನಮ್ಗೆ ಸಿಗ್ನಲ್ ಇರೋದು ಸೇರಿಸಿ, ಸಿಗ್ನಲ್ ಎಲ್ಲ ಸೇರಿಸ್ಕೊಂಡ್ರೆ 2.5 ಆಗತ್ತೆ. ಅಕಸ್ಮಾತ್ ಎಲ್ಲಾದ್ರೂ ಟ್ರಾಫಿಕ್ ಜಾಮ್ ಆದ್ರೆ. ಮತ್ ಇನ್ನೊಂದು ಈವ್ನಿಂಗ್ ಅಂತೂ ಇದ್ದಿದ್ದು ಇನ್ನೂ ವರ್ಸ್ಟ್. 2.5 2 hours 45 ಆಗ್ತದೆ. ಅವ್ರಿಗೂ ಇದನ್ನೇ ಹೇಳಿದೀನಿ, ನಮ್ಗೆ ಬಸ್ಸಸ್. ಮೇಡಮ್ ಸೆಂಟರ್ ನೋಡಿ, ಈ ಕಡೆ ನೋಡಿ. ನಾನು ಅದನ್ನೇ ಹೇಳಿದೀನಿ, ನಮ್ಗೆ ಬಸ್ಸಸ್ ಬೇಕು. ಬಸ್ ಇನ್ ಟೈಮ್ ನಮ್ಗೆ ಪ್ರಾವಿಷನ್ ಸಿಗ್ತಿಲ್ಲ. ನಾನು ಸುಮಾರು ಸತಿ ಕಂಪ್ಲೇಂಟ್ ಮಾಡಿದೀನಿ. ಅದಕ್ಕೆ ಹೊಸ ಬಸ್ ಬಗ್ಗೆ ಹೇಳಿ. ಈ ಹೊಸ ಬಸ್ಸು ಅವರು ಸೆಂಟ್ರಲ್ ಅಲ್ಲಿ ಹೇಳ್ದಂಗೆ ಒಂದು ಬಸ್ಸಸ್ ನಮ್ಗೆ ಸಿಗ್ತಿಲ್ಲ ಸರ್. ಅಷ್ಟು ಇದ್ದಿದ್ರೆ ಇಷ್ಟೊತ್ತಿಗೆ ನಾವ್ ಇಷ್ಟು ಟ್ರಬಲ್ಲೇ ಬೀಳ್ತಿರ್ಲಿಲ್ಲ. ನಮ್ಗೆ ಫ್ರೀಕ್ವೆಂಟ್ ಆಗಿ ಬಸ್ ಸಿಗ್ತಲ್ಲ. ಬಸ್ಗಳು ಎಲ್ಲಿ ಇದಾವೆ ಅನ್ನೋದೇ ನಮ್ಗೆ ಈಗ ಇನ್ನೂ ಅರ್ಥನೂ ಆಗ್ತಲ್ಲ. ಎಲ್ಲಿರುತ್ತೆ? ಅಟ್ಲೀಸ್ಟ್ ಇವ್ರು ಹೇಳ್ದಂಗೆ ಅಷ್ಟು ಬಸ್ ಸಿಕ್ಕಿದ್ರೆ ಯಾಕೆ ಇಷ್ಟು ಕಷ್ಟ ಪಡ್ಬೇಕು ನಾವು? ಇನ್ ಟೈಮ್ ಡ್ಯೂಟಿಗೆ ಹೋಗ್ತೀವಿ, 7:30 ಸ್ಟಾಪ್ ಅಲ್ಲಿ ಹತ್ತಿರೋದು, 8:50 ಆಗಿದೆ, ಇನ್ನು ಇಲ್ಲೇ ಇದೀವಿ. ಈ ತರ ನಮಗ್ ಪ್ರಾಬ್ಲಮ್ ಇದೆ. ಇದನ್ನ ಸಾಲ್ವ್ ಮಾಡ್ಬೇಕು ಸರ್. ಕೇಳಿದೆ ಒಂದ್ ದಿವಸ ನಿಮ್ಮನ್ನ BMTC, ಅಲ್ಲೋ ನಿಮಿಷ ನಾನು ಕೇಳಿದೆ ಅವರಿಗೆ, ಒಂದ್ ದಿವಸ ನಿಮ್ಮನ್ನ BMTCಗೆ ಹೆಡ್ ಮಾಡಿದ್ರೆ ಏನ್ ಮಾಡ್ತೀರಾ ನೀವ್ ಹೇಳಿ ಅಂತ. ಹೇಳಿ ಅಕ್ಕ, ಏನೇನ್ ಕ್ರಾಂತಿಕಾರಿ ಬದಲಾವಣೆ ತರ್ತೀನಿ ಅಂದ್ರು. ನಮ್ಗೆ ಏನಿಲ್ಲ ಸರ್, ಈ 7:30 to 8:30 ಏನ್ ಪೀಕ್ ಅವರ್ಸ್ ಇದೆ, ಆ ಅವರ್ಸ್ ಅಲ್ಲಿ 5 minutes ಒಂದೊಂದು ಬಸ್ ಬಿಡ್ಬೇಕು. ಆ ಬಸ್ ಬಿಟ್ಟಾಗ ಎಲ್ರಿಗೂ ಯೂಸ್ಫುಲ್ ಆಗತ್ತೆ. ಮತ್ತೆ ಈವ್ನಿಂಗ್ ಅಷ್ಟೇ ಪೀಕ್ ಅವರ್ಸ್ ಏನ್ ಸ್ಟಾರ್ಟ್ ಆಗತ್ತೆ 5 o'clock to 6:30, ಆ ಪೀಕ್ ಅವರ್ಸ್ ಅಲ್ಲೂ ಹಂಗೆ ಬರ್ಬೇಕು. ಬೇಕಾದ್ರೆ ಅವರೇ ಬಂದ್ ಅಬ್ಸರ್ವ್ ಮಾಡಿ ಪ್ರತಿ ಒಂದ್ ಸ್ಟಾಪ್ ಅಲ್ಲಿ ಎಷ್ಟೊತ್ತಿಗೆ ಬಸ್ ಬರುತ್ತೆ. ಬೇಕಂದ್ರೆ ಇದು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಬನಶಂಕರಿಗೆ, ವಾಪಸ್ ಬನಶಂಕರಿಯಿಂದ ಯಶವಂತಪುರ ಇಲ್ಲ ಹೆಬ್ಬಾಳ ಗಾಡಿನೂ ಬರುತ್ತಲ್ಲ, ಅವರೇ ಬಂದು ಇಲ್ಲಿ ಕುತ್ಕೊಂಡ್ ನೋಡ್ಲಿ ಎಷ್ಟೆಷ್ಟು ಹೊತ್ತಕ್ಕೆ ಬಸ್ ಬರುತ್ತೆ ಅಂತ. ತುಂಬಾ ಟ್ರಬಲ್ ಇದೆ. ನಿಮ್ಮ ಹೆಸರು, ನೀವೇನ್ ಕೆಲಸ ಮಾಡ್ತೀರಾ ಅಂತ ಹೇಳಿ ಮೇಡಮ್? ಸರ್ ನನ್ನ ಹೆಸರು ಚೈತ್ರ ಅಂತ. ನಾನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಲ್ಲಿ ಕೆಲಸ ಮಾಡೋದು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.